ಮಜ್ಜಿಗೆ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬೇಸಿಗೆ ಕಾಲದಲ್ಲಿ ಹೆಲ್ತಿಗೂ ಆರೋಗ್ಯಕ್ಕೂ ಭಾಳ ಒಳ್ಳೆಯದಿದು. ಬೇಸಿಗೆ ಕಾಲದಲ್ಲಿ ತಂಪು, ಇದು ಹೊಟ್ಟೆಗೂ ತಂಪು, ಚೆನ್ನಾಗಿರುತ್ತೆ. ಮಸಾಲ ಮಜ್ಜಿಗೆ ಯಾವ ರೀತಿ ಮಾಡಬೇಕಂಬುದು ತೋರಿಸ್ತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಳಗಡ್ಡಿ ಪೇಸ್ಟು, ಅದ್ರಕ್ ಪೇಸ್ಟು ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ ಜೀರಿಗೆ ಕುಟ್ಟಿರುವ ಪುಡಿ, ಆಮೇಲೆ ಪುದೀನ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಕೊತ್ತಂಬರಿ, ಆಮೇಲೆ ಇಂಗು. ಮೊಸರನ್ನ ಏನು ಮಾಡಬೇಕು, ಈ ರೀತಿ ಆಡಿಸ್ಕೋಬೇಕು. ಚೆನ್ನಾಗಿ ಆಡಿಸ್ಕೊಂಡು ಅದಕ್ಕೆ ಹರಿವೆಯಲ್ಲಿರುವ ನೀರು ಹಾಕ್ಕೋಬೇಕು. ತಣ್ಣನೆ ನೀರು, ಫ್ರಿಜ್ಜಿಂದ ಐಸ್ ಗೀಸ್ ಹಾಕ್ಕೊಳ್ಳೋಕೆ ಹೋಗ್ಬಾರ್ದು. ಈ ರೀತಿ ನೀರು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಮೊದಲು ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ನಾನು ಇದಕ್ಕೆ ಕಲಿಸ್ಕೊಂಡು ಈ ರೀತಿ ತಿರುಗಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಆಮೇಲೆ ನಾನು ನಿಮಗೆಲ್ಲ ಏನು ಇಂಗ್ರೀಡಿಯೆಂಟ್ಸ್ ಹೇಳ್ಕೊಟ್ಟೇನಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸ್ನು ಇದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗೆ ಹಾಕ್ಕೋಬೇಕು. ಹಿಂಗೆ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ನೋಡಿ, ಹೆಲ್ದಿಯಾಗಿರುವ, ಆರೋಗ್ಯಕ್ಕೆ ಒಳ್ಳೆದಿರುವ ಮಜ್ಜಿಗೆ ರೆಡಿ.